ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಇವರ ಆಶ್ರಯದಲ್ಲಿ ದಿವಂಗತ ಮಾಜಿ ಶಾಸಕ ಎಚ್ ಗೋಪಾಲ್ ಭಂಡಾರಿ ಅವರ 5ನೇ ಪುಣ್ಯಸ್ಮರಣೆ ಅಂಗವಾಗಿ ಪೆರುವಾಜೆ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿಯವರು, ಮಾಜಿ ಶಾಸಕರಾದ ದಿವಂಗತ ಗೋಪಾಲ್ ಭಂಡಾರಿಯವರು ಉತ್ತಮ ನಾಯಕರಾಗಿದ್ದರು. ಇನ್ನು ನಮಗೆ ಇಂಥ ನಿಷ್ಠಾವಂತ ಉತ್ತಮ ನಾಯಕ ಸಿಗುವುದು ಕಷ್ಟ. ಇಂದು ಅವರ 5ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ರಕ್ತದಾನದ ಮೂಲಕ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ನಮ್ಮ ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮೊದಲಾಗಿ ಶುರು ಮಾಡಿದರು ವೀರಪ್ಪಮೊಯ್ಲಿಯವರು. ಆ ನಂತರ ಅವರ ಕಾಲದ ನಂತರ ಅದನ್ನು ಗೋಪಾಲ್ ಭಂಡಾರಿ ಅವರು ಎಷ್ಟು ಚೆನ್ನಾಗಿ ನಡ್ಕೊಂಡು ಬಂದರು. ನಾವೆಲ್ಲರೂ ಇವತ್ತು ಧೈರ್ಯದಲ್ಲಿ ಅಥವಾ ಇದಕ್ಕೆ ಹೇಳುವುದು ನಾವು ಕಾಂಗ್ರೆಸ್ ಪಕ್ಷದ ಜನರು ಅಥವಾ ಕಾಂಗ್ರೆಸ್ ಪಕ್ಷದವರು ನಮ್ಮದೊಂದು ನೈತಿಕತೆ ಇದೆ ಅಥವಾ ನಮ್ಮ ಹತ್ರ ಶುದ್ಧ ಹಸ್ತದಲ್ಲಿರುವ ನೈತಿಕತೆ ಇದೆ. ಆ ಒಂದು ಪರಿಪಾಠವನ್ನು ಇವತ್ತಿನ ತನಕ ನಮ್ಮ ಎಲ್ಲ ನಾಯಕರು ಅವರ ಅಡಿಯಲ್ಲಿದ್ದ ಅವರು ಸಣ್ಣ ಸಣ್ಣ ಮಟ್ಟದಲ್ಲಿ ಇರ್ಬೋದು, ಪಂಚಾಯತಿ ವ್ಯವಸ್ಥೆಯಲ್ಲಿ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಆ ಎಲ್ಲ ವ್ಯವಸ್ಥೆ ಸರಿಯಾದಾಗ ಮಾತ್ರ ನಾಯಕರಿಗೆ ಒಳ್ಳೆ ಹೆಸರು ಬರ್ತದೆ. ನಮ್ಮ ಮುನ್ಸಿಪಾಲಿಟಿಯಲ್ಲಿ ಇರ್ಬೋದು, ಆಗ ಎಲ್ಲ ನಮ್ಮವರು ಅವರ ಮಾರ್ಗದರ್ಶನವನ್ನು ಪಾಲಿಸ್ತಾ ಬಂದಿದ್ದಾರೆ. ಮುಂದಿನ ದಿನದಲ್ಲಿ ನಾವೆಲ್ಲ ಸೇರಿ ಆ ಒಂದು ಒಳ್ಳೆಯ ಕೆಲಸವನ್ನು ಮುಂದೆ ಮಾಡಿಕೊಂಡು ಹೋದ್ರೆ ಅದೇ ಅವರಿಗೆ ನಾವು ಕೊಡ್ತಿರುವ ದೊಡ್ಡ ಶ್ರದ್ಧಾಂಜಲಿ ಅಂತ ನಾವು ಹೇಳಲಿಕ್ಕೆ. ಹಿರಿಯ ನ್ಯಾಯವಾದಿ ಶೇಖರ್ ಮಡಿವಾಳ್ ಅವರು ಮಾತನಾಡಿ, ನಾವು ತುಂಬಾ ನಿಷ್ಠಾವಂತ ಹಾಗೂ ಧೀಮಂತ ನಾಯಕನನ್ನ ಕಳೆದುಕೊಂಡಿದ್ದೇವೆ. ನಾವಿಂದು ಭಂಡಾರಿಯವರ 5ನೇ ವರ್ಷದ ಪುಣ್ಯ ಸ್ಮರಣೆ ರಕ್ತದಾನದಂತಹ ಅತ್ಯುತ್ತಮ ಕೆಲಸವನ್ನ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇದೇ ವೇಳೆ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್, ಪುರಸಭಾ ಸದಸ್ಯರು, ವಿರೋಧ ಪಕ್ಷದ ನಾಯಕರಾದ ಅಶ್ಫಾಕ್ ಅಹಮದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ದೇವಾಡಿಗ, ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ಡಿಆರ್ ರಾಜು, ನೀರೆ ಕೃಷ್ಣ ಶೆಟ್ಟಿ, ಮಂಜುನಾಥ್ ಪೂಜಾರಿ, ಸುಬಿತ್ ಎನ್ಆರ್, ಚಂದ್ರಶೇಖರ್ ಬಯಾರಿ, ಶುಭೋದ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಅವರ 5ನೇ ಪುಣ್ಯತಿಥಿಯ ಈ ದಿನ ನಾವು ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ನಮ್ಮ ಅಜ್ಜರ್ಗಾಡು ಸರ್ಕಾರಿ ಆಸ್ಪತ್ರೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಅದು ಕೂಡ ಆ ರಕ್ತದಾನ ಕೂಡ ಬಡವರಿಗೆ, ದೀನದಲಿತರಿಗೆ ತಲುಪುವಂತಾಗಲಿ ಅನ್ನುವ ಒಂದು ಆಶಯ ಅವರ ಮನಸ್ಸಿನಲ್ಲಿ ಸದಾ ಏನಿತ್ತು, ಬಡವರ ಬಗ್ಗೆ ಒಂದು ಕಾಳಜಿ, ಆ ಕಾಳಜಿಯ ಒಂದು ದ್ವಿತೀಯವಾಗಿ ಇವತ್ತು ನಾವು ಕೂಡ ಈ ಕಾರ್ಯಕ್ರಮವನ್ನು ಸರ್ಕಾರಿ ಆಸ್ಪತ್ರೆಯ ಒಟ್ಟಿಗೆ ನಡೆಸ್ತಾ ಇರುವಂಥದ್ದು ಇದೊಂದು ಪ್ರಮುಖ ಅಂಗ. ಸರ್ಕಾರದ ಸೌಲಭ್ಯಗಳು ಏನುಂಟು ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿಸಿದಂಥ ಒಬ್ಬ ಧೀಮಂತ ನಾಯಕ. ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಗೋಪಾಲ್ ಭಂಡಾರಿ 1-2 ಅವಧಿಗೆ ಶಾಸಕನಾಗಿದ್ದರೂ ಅವರನ್ನು ರಾಜನೀತಿಜ್ಞತೆಯ ಪದವಿಗೇರಿಸಿದ್ರಲ್ಲಿ ತಪ್ಪೇನೂ ಇರಲಿಕ್ಕಿಲ್ಲ. ರಾಜನೀತಿಜ್ಞತೆಯ ಒಬ್ಬ ರಾಜಕಾರಣಿಯಲ್ಲಿ ಯಾವ ಗುಣಗಳು ಬೇಕಿತ್ತೋ ಅದು ಬೇಕಿತ್ತು. ಅವರು ಯಾವತ್ತೂ ಜಾತಿ ರಾಜಕೀಯವನ್ನು ಮಾಡಿದವರಲ್ಲ, ಅವರು ಯಾವತ್ತೂ ಧರ್ಮ ರಾಜಕೀಯವನ್ನು ಮಾಡಿದವರಲ್ಲ, ಅವರು ಯಾವತ್ತೂ ಕೂಡ ಉಳ್ಳವರ ಪರವಾದಂಥ ರಾಜಕೀಯವನ್ನು ಮಾಡಿಕೊಂಡು ಬಂದವರಲ್ಲ. ಬಡವರ ಧ್ವನಿಯಾಗಿ ತನ್ನ 2 ಅವಧಿಯ ಶಾಸಕತ್ವದ ಅವಧಿಯಲ್ಲಿ ಶಾಸನ ಸಭೆಯಲ್ಲಿ ಜನರಿಗೆ ಧ್ವನಿಯಾಗಿ ಮೆರೆದವರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.